ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಗೈಸ್, ಏನಕ್ಕಪ್ಪ ಇವತ್ತು ವಿಡಿಯೋನ ಮಾಡ್ತಿದ್ದೀನಿ ಅಂತಂದರೆ, ಆ ವಿಷಯನ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಒಂದು ವಿಷಯದ ಬಗ್ಗೆ ಮಾತಾಡ್ತೀನಿ, ಓಕೆನಾ? ಆ್ಯಕ್ಚುಲಿ ಬುಧವಾರ ಹಬ್ಬ ಇದೆ. ಎಲ್ರಿಗೂ ಕೂಡ ಹ್ಯಾಪಿ ದಸರಾ ಅಂತಲೇ ಹೇಳ್ಬೋದು. ಆ ಹಬ್ಬದಲ್ಲಿ ನಮ್ಮ ಮನೇಲಿ ನಮ್ಮ ಪೂರ್ವಕರಿಗೆ ಎಡೆಯನ್ನು ಇಡ್ತೀವಿ, ಓಕೆನಾ? ಆ ವ್ಲಾಗ್ ಕೂಡ ಮಾಡ್ತೀನಿ. ನನಗೆ ವ್ಲಾಗ್ ಮಾಡೋಕ್ಕೆ ಸುಮಾರು ಕಂಟೆಂಟ್ಸ್ ಇದೆ ಗೈಸ್, ಬಟ್ ಆದರೆ ವಿಡಿಯೋ ಮಾಡೋಕ್ಕೆ ಯಾರೂ ವಿಡಿಯೋ ಮಾಡೋದೇ ಇಲ್ಲ. ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ನಮ್ಮ ಮನೇಲಿ ಯಾರೂ ವಿಡಿಯೋ ಮಾಡಿಕೊಡಲ್ಲ. ಸೊ ಅದೇ ಬೇಜಾರು. ಯಾರು ಸಪೋರ್ಟ್ ಮಾಡಲಿಲ್ಲ ಅಂದರೆ ಏನು ಗೈಸ್, ನಮಗೆ ಗೊತ್ತಿದೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋದು. ಯಾರು ಸಪೋರ್ಟ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಬೆಳಿತೀವಿ ಒಂದಲ್ಲ ಒಂದು ದಿವಸ. ಓಕೆ, ಸಾಕು ಇವತ್ತಿನ ಟಾಪಿಕ್ ಇಷ್ಟು. ನೆಕ್ಸ್ಟ್ ನಂದು ಮೇಯ್ನ್ ಟಾಪಿಕ್ ಬಗ್ಗೆ ಇವಾಗ ಮಾತಾಡ್ತೀನಿ. ಎಷ್ಟೋ ಮನೆಗಳಲ್ಲಿ ಅಲ್ಪ ಸ್ವಲ್ಪ ಒಂದು 10 ಗುಂಟೆನೋ 5 ಗುಂಟೆನೋ 1 ಎಕರೆನೋ ಆಸ್ತಿ ಇರುತ್ತೆ. ಅಂಥ ಮನೆಗಳಲ್ಲಿ ಆ ಆಸ್ತಿಗೆ ಹೆಣ್ಮಕ್ಳುಗಳು ಕೋರ್ಟಲ್ಲಿ ಕೇಸ್ನ ಹಾಕ್ಬಿಟ್ಟು ಅವ್ರ ಲೈಫ್ನೇ ಬರ್ಬಾದ್ ಮಾಡಾಕ್ಬಿಡ್ತಿದ್ದಾರೆ. ಅದ್ರ ಬಗ್ಗೆ ನನಗೆ ಮಾತಾಡಬೇಕು ಅನ್ನಿಸ್ತು ಗೈಸ್. ಸೊ ಅದಕ್ಕೋಸ್ಕರ ಇವತ್ತು ನಾನು ವಿಡಿಯೋನ ಮಾಡ್ತಿದ್ದೀನಿ. ಸ್ವಲ್ಪ ವೆಯ್ಟ್ ಮಾಡಿ. ಆ್ಯಕ್ಚುಲಿ ಇದ್ರ ಬಗ್ಗೆ ನಾನು ಮಾತಾಡಲೇಬೇಕು. ಇದು ತುಂಬ ದಿನದಿಂದ ಮಾತಾಡಬೇಕು ಅನ್ನಿಸ್ತಿದೆ. ಇದು ನಿಜವಾಗ್ಲೂ ಹೇಳ್ಬೇಕಂತಂದರೆ ತವ್ರ ಮನೆಗೆ ಹೆಣ್ಮಕ್ಳು ಮಾಡುವಂಥ ಮೋಸ ಅಂತಲೇ ಹೇಳ್ಬೋದು. ಎಲ್ರಿಗೂ ಆಸೆ ಅನ್ನೋದು ಇರುತ್ತೆ, ಬಟ್ ಎಷ್ಟು ಮಟ್ಟಿಗೆ ನಾವು ನಮ್ಮ ಫ್ಯಾಮಿಲಿನೇ ಹಾಳು ಮಾಡಿಬಿಟ್ಟು ಅದರಲ್ಲಿ ನಮ್ಮ ಒಂದು ಅಸ್ತಿತ್ವನ ಬೆಳೆಸ್ಕೊಳ್ಳೋದು ಅನ್ನೋದು ನನಗಂತೂ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಎಷ್ಟೋ ಜನ ಹೆಣ್ಮಕ್ಳು ಅವ್ರಿಗೆ 70 ವರ್ಷ ಆಗಿರುತ್ತೆ, 80 ವರ್ಷ ಆಗಿರುತ್ತೆ, ಆದರೂ ಕೂಡ ತವರ ಮನೆ ಆಸ್ತಿ ಮೇಲೆ ಕೇಸ್ ಹಾಕ್ತಾರೆ. ಇದು ನಿಜ ಹೇಳ್ಬೇಕಂದ್ರೆ ತುಂಬಾ ತಪ್ಪು. ಹೆಣ್ಮಕ್ಳು ಮದುವೆ ಆದಮೇಲೆ ತಂದೆ ತಾಯಿ ಮನೆ ಬಾಳಲಿ, ಬದುಕಲಿ, ಸಂತೋಷವಾಗಿರಲಿ ಅಂತ ಹಾರೈಸ್ಬೇಕು ಹೊರತು ಅವ್ರ ಮನೆ ಹಾಳು ಮಾಡೋಕ್ಕೆ ಟ್ರೈ ಮಾಡಬಾರ್ದು. ಇದು ಒಂದು ಹಾಳು ಮಾಡೋ ಅಂಥ ಕೆಲಸ ಅಂತಲೇ ಹೇಳಿ ಇಷ್ಟಪಡ್ತಿದ್ದೀನಿ. ತುಂಬ ಆಸ್ತಿ ಇತ್ತು ಅಂದ್ಕೊಳ್ಳಿ, 1-2 ಎಕರೆ 3 ಎಕರೆನೂ ಇತ್ತು, ತುಂಬ ವ್ಯಾಲ್ಯೂಗೆ ಅದು ಆಸ್ತಿ ಹೋಗುತ್ತೆ ಅನ್ನೋ ಸಿಚುವೇಶನ್ ಇದ್ದಾಗ ತವ್ರ ಮನೆಯವ್ರ ಹತ್ರ ಕೇಳಿ, ಅಲ್ಪ ಸ್ವಲ್ಪ 1 ಗುಂಟೆನೋ 2 ಗುಂಟೆನೋ ಇಸ್ಕೊಳ್ಳಿ, ಅಥವಾ ಅದರ ದುಡ್ಡು ಸ್ವಲ್ಪ ಇದ್ರೆ ಇಸ್ಕೊಳ್ಳಿ. ಅದನ್ನು ಬಿಟ್ಟು ನಮಗೂ ಸರಿಸಮಾನ ಆಸ್ತಿಲಿ ಪಾಲ್ಬೇಕು ಅನ್ನೋದು ಇದು ತುಂಬ ಕೆಟ್ಟ ನಿರ್ಧಾರ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಕೇಳ್ಬೋದು, ಮ್ಯಾಮ್ ನೀವು ಹಂಗಾರೆ ತವ್ರ ಮನೆ ಆಸ್ತಿಲಿ ಪಾಲು ಕೇಳಲ್ವಾ ಅಂತ. ಖಂಡಿತವಾಗ್ಲೂ ನಾನು ಕೇಳಲ್ಲ. ಇದೇ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಆಲ್ರೆಡಿ ನಮ್ಮ ಅಮ್ಮಂಗೂ ಹೇಳಿದ್ದೀನಿ, ತಮ್ಮಂಗೂ ಹೇಳಿದ್ದೀನಿ. ಅವ್ರ ಖುಷಿಗೆ ಏನಾದರೂ ಅವ್ರಿಗೆ ಆಸೆ ಇದ್ದರೆ ಅಥವಾ ಅವ್ರ ಹತ್ರನೂ ಬೇಜಾನಿದೆ ಅನ್ನಿಸ್ದಾಗ ಅವರು ಏನಾದ್ರು ನನಗೆ ಹೆಲ್ಪ್ ಮಾಡ್ಬೋದು. ಅದನ್ನು ಬಿಟ್ಟರೆ ನಾನು ಹೋಗಿ ಕೋರ್ಟಲ್ಲಿ ಕೇಸ್ ಹಾಕ್ಕೊಂಡು ಆಸ್ತಿ ಇಸ್ಕೊಳ್ಳೋ ಅಂಥ ಸಿಚುವೇಶನ್ ನಿಜವಾಗ್ಲೂ ಅಂಥ ಕೆಟ್ಟ ಕೆಲಸನ ನಾನಂತೂ ಮಾಡಲ್ಲ. ಎಲ್ಲ ಹೆಣ್ಮಕ್ಳಿಗೂ ಹೇಳೋದು ಅದೇ, ಆಸೆ ಅನ್ನೋದು ಎಲ್ಲರಿಗೂ ಇರುತ್ತೆ. ಅಂಥದ್ರಲ್ಲಿ ಈ ಥರ ಆಸೆ ಎಲ್ಲ ಮಾಡೋದು ತುಂಬಾ ತಪ್ಪು. ಅದರಲ್ಲೂ ಈಗಂತೂ ಸುಮಾರು ಜನ ಹೆಣ್ಮಕ್ಳು ತಮ್ಮ ಫ್ಯಾಮಿಲಿ ಹೋದ್ರೂ ಪರವಾಗಿಲ್ಲ, ತವ್ರ ಮನೆ ಒಂದು ಸಂಬಂಧ ಹೋದ್ರೂ ಪರವಾಗಿಲ್ಲ, ಅವ್ರಿಗೆ ದುಡ್ಡು ಬೇಕು, ಆಸ್ತಿ ಬೇಕು, ಅವ್ರು ಸೆಟಲ್ ಆಗಬೇಕು, ಇದೇ ಅವ್ರ ಮೈಂಡ್ ಸೆಟ್ಟಲ್ಲಿರೋದು. ಸೊ ಅದಕ್ಕೆ ತಕ್ಕನಂಗೆ ಕೋರ್ಟಲ್ಲೂ ಕೂಡ ಒಳ್ಳೊಳ್ಳೆ ಒಂದು ಕಾನೂನನ್ನ ಕೈಗೊಳ್ತಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಮೊನ್ನೆ ಒಂದು ಕಾನೂನು ಬಂದಿದೆ. ಅಂದರೆ 2005 ಒಳಗೆ ಯಾರ್ಯಾರು ತಂದೆದಿರು ಸತ್ತೋಗಿದ್ದಾರೆ ಅಂಥ ಹೆಣ್ಮಕ್ಳಿಗೆ ಪಾಲಿಲ್ಲ. ಆ್ಯಕ್ಚುಲಿ ನಾನು ಈ ಒಂದು ಆದೇಶನ ಗೌರವಿಸ್ತೀನಿ ಅಂತಲೇ ಹೇಳ್ಬೋದು. ಸಾರಿ, ಸ್ವಲ್ಪ ಯಾರೋ ಬಂದರು ಅಂತ ಅಂದ್ಬಿಟ್ಟು ಹೋದೆ. ಈಗ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಏನಕ್ಕಪ್ಪ ಈ ಆದೇಶನ ನಾನು ಗೌರವಿಸ್ತೀನಿ ಅಂತಂದರೆ, ಹೆಣ್ಮಕ್ಳಿಗೆ ಅವ್ರಿಗೆಲ್ಲ 60-70 ವರ್ಷ ಏಜ್ ಆಗಿರುತ್ತೆ. ಇವಾಗ ಆಸ್ತಿಗೆ ಬಂದಿರ್ತಾರೆ. ಅವ್ರಿಗೆಲ್ಲ ಏನು ಅನಿಸುತ್ತೋ ಇಲ್ವೋ ನನಗೆ ನಿಜ ಅದ್ರ ಬಗ್ಗೆ ಅಷ್ಟು ಐಡಿಯಾನೇ ಇಲ್ಲ, ಓಕೆನಾ? ತವ್ರ ಮನೆ ಸಂಬಂಧನ ಗಟ್ಟಿ ಮಾಡಬೇಕು, ಒಂದುಗೂಡಿಸ್ಬೇಕು, ಇರೋ ತನಕ ಎಲ್ಲರೂ ಚೆನ್ನಾಗಿರಬೇಕು, ಆ ಮೈಂಡ್ ಸೆಟ್ಟು ನಮ್ಮ ಹೆಣ್ಮಕ್ಳಿಗೆ ಇರಬೇಕು. ಅವ್ರಿಗೆ ಇಲ್ಲ, ಬರೀ ಆಸ್ತಿ ದುಡ್ಡು ಅದನ್ನೇ ನೋಡ್ತಾರೆ. ಆಮೇಲೆ ಇನ್ನೊಂದು ಏನು ಬಂದರೆ, ಚಿಕ್ಕ ವಯಸ್ಸಿಗೆ ತಂದೆ ತಾಯಿಗಳೆಲ್ಲ ಸತ್ತೋಗಿರ್ತಾರೆ. ಆವಾಗ ಆ ಜವಾಬ್ದಾರಿಗಳನ್ನೆಲ್ಲ ಗಂಡು ಮಕ್ಕಳು ಹೊತ್ಕೊಂಡು ಮದುವೆ ಮಾಡೋದಾಗಿರ್ಬೋದು, ಹೆಣ್ಮಕ್ಳು ಕಷ್ಟ ಸುಖ ನೋಡೋದಾಗಿರ್ಬೋದು, ಪ್ರತಿಯೊಂದನ್ನು ಮಾಡ್ತಿರ್ತಾರೆ. ಅಷ್ಟೆಲ್ಲ ಮಾಡಿದ್ರೂ ಕೂಡ ಅವ್ರಿಗೆ ನಿಯತ್ತಿಂದಲೇ ಹೋಗಿ ಇವತ್ತು ಆಸ್ತಿಗೆ ಅವರು ಕಾನೂನಲ್ಲಿ ಅವಕಾಶ ಇದೆ ಅಂತ ಹೇಳ್ಬಿಟ್ಟು ಕೇಸ್ ಹಾಕ್ಬಿಟ್ಟು ಆಸ್ತಿ ತಗೋತಾರೆ. ಸೊ ಇದನ್ನು ನಾನು ನಿಜ ಹೇಳ್ತೀನಿ, ಖಂಡಿಸ್ತೀನಿ. ಯಾವುದೇ ಹೆಣ್ಮಕ್ಳಾಗಿರ್ಬೋದು ತಮ್ಮ ತವರ ಮನೆನ ಆಶಿಸ್ಬೇಕು, ಒಳ್ಳೆಯದಾಗಿ ಬದುಕಲಿ ಅಂತ ಅಂದ್ಬಿಟ್ಟು. ಅವ್ರ ಕೈಯಿಲ್ಲದ ತವ್ರ ಮನೆಯವ್ರದ್ದು ಅಷ್ಟೇ, ಅವ್ರದ್ದು ಏನು ಕರ್ತವ್ಯಗಳಿರುತ್ತೆ ಅವರು ನಿಭಾಯಿಸಬೇಕು. ಹೆಣ್ಮಕ್ಳು ಕಷ್ಟ ಸುಖ ಅಂತ ಬಂದಾಗ ಅವ್ರನ್ನ ಗೌರವದಿಂದ ಕಾಣಿ, ನೀವು ಸಪೋರ್ಟ್ಗಳನ್ನ ನೀಡಿ, ಓಕೆನಾ? ಕೋಟಿ ಆಸ್ತಿ ಇದೆ ಅಂದಾಗ ನಿಮ್ಮದು ಏನೋಗಲ್ಲ, ಅಲ್ಪ ಸ್ವಲ್ಪ ಅವ್ರಿಗೂ ಕೊಡಿ. ಅಲ್ಪ ಸ್ವಲ್ಪ ಅಂತಂದರೆ ಎಷ್ಟಾಗುತ್ತೆ ನಿಮ್ಮ ಕೈಲಿ ಅಷ್ಟು. ಈಗಿನ ಜನ್ರೇಷನ್ನಂತೂ ಹೆಣ್ಮಕ್ಳನ್ನ ತುಂಬ ಪ್ರೀತಿ ವಿಶ್ವಾಸದಿಂದ ಗೌರವಾನ್ವಿತವಾಗಿ ನೋಡ್ಕೊಳ್ತಾ ಇದ್ದಾರೆ. ಆ್ಯಡ್ಸಪ್ ಅಂತಲೇ ಹೇಳ್ಬೋದು. ಅಂಥ ಗಂಡು ಮಕ್ಳುಗಳಿಗೆ ಅಷ್ಟು ಚೆನ್ನಾಗಿ ನೋಡ್ಕೊತಾ ಇರ್ತಾರೆ. ನೀವು ಅಷ್ಟೇ ಸುಮ್ಮನೆ ಹೋಗ್ಬಿಟ್ಟು ಆಸ್ತಿ ಎಡ್ಬು ಅಂತ ಎಲ್ಲ ಹೋಗ್ಬಿಟ್ಟು ಸುಮ್ಮನೆ ಕೇಸ್ ಹಾಕೋದು, ಸಂಬಂಧಗಳನ್ನ
ಬಿಟ್ಬಿಡೋದು ಅದೆಲ್ಲ ಮಾಡಬೇಡಿ. ಸಂಬಂಧಗಳು ಮೇಯ್ನು. ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ, ಬಟ್ ಸಂಬಂಧ ಇದೆಯಲ್ಲ ಅದು ಇಂಪಾರ್ಟೆಂಟ್. ನಾಳೆ ಕಷ್ಟೋಸ್ಕ ಅಂತ ಬಂದರೆ ನಮ್ಮ ಅಣ್ಣ ತಮ್ಮದಿರೋ ಅಥವಾ ನಮ್ಮನೆಯವರೇ ನಮಗಾಗೋದು, ಹೊರಗಿನವ್ರು ಯಾರೂ ಕೂಡ ಬರಲ್ಲ. ದಯವಿಟ್ಟು ಸಂಬಂಧಗಳನ್ನ ಗಟ್ಟಿಗೊಳಿಸಿ, ಎಲ್ಲರೂ ಚೆನ್ನಾಗಿರಿ, ಓಕೆನಾ? ತವ್ರ ಮನೆಯವರು ಆಗಿರ್ಬೋದು, ನಿಮ್ಮ ಕೈಲಿ ಇಷ್ಟ ಆಗುತ್ತೆ ಹೆಣ್ಮಕ್ಳುಗಳು ಕಷ್ಟದಲ್ಲಿದ್ದಾರೆ ಅಂದಾಗ ಮಾಡಿ, ಅವರು ನಿಮ್ಮ ಮನೆ ಹೆಣ್ಮಕ್ಳು ತಾನೇ. ಇಷ್ಟು ಹೇಳಿ ನಾನು ವಿಡಿಯೋನ ಮುಗಿಸ್ತಾ ಇರ್ತೀನಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ, ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ಬೇಕು.